ಜಿಪುಣ ಸೊಸೆಯ ಕತೆ. ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ಶಿವಪ್ಪ ಮತ್ತು ಗೌರಮ್ಮ ಎಂಬ ವೃದ್ಧ ದಂಪತಿ ವಾಸಿಸುತ್ತಿದ್ದರು. ಅವರಿಗೆ ಮಧು ಎಂಬ ಒಬ್ಬ ಮಗನಿದ್ದನು. ಮಧು ಒಬ್ಬ ಪರಿಶ್ರಮಿ ರೈತನಾಗಿದ್ದ. ಪ್ರತಿದಿನ ಹೊಲದಲ್ಲಿ ತುಂಬ ದುಡಿದು ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದನು. ಮಧುವಿನ ಹೆಂಡತಿಯ ಹೆಸರು ಕಮಲ. ಕಮಲ ತುಂಬ ಜಿಪುಣ ಸ್ವಭಾವದವಳು. ಮನೆಯಲ್ಲಿದ್ದ ಅನ್ನ, ಹಾಲು ಅಥವಾ ತಿಂಡಿಗಳನ್ನು ಯಾರಿಗೂ ಕೊಡಲು ಇಷ್ಟಪಡುತ್ತಿರಲಿಲ್ಲ. ಯಾರಾದರೂ ಮನೆಗೆ ಬಂದರೆ ಅವಳು ಅಸಮಾಧಾನದಿಂದ ನೋಡುತ್ತಿದ್ದಳು. ಒಂದು ದಿನ ಹಳ್ಳಿಗೆ ಒಬ್ಬ ವೃದ್ಧನು ತುಂಬ ದಣಿದು ನೀರು ಕೇಳುತ್ತಾ ಬಂದನು. ಕಮಲ ಅವನನ್ನು ಗಮನಿಸದೆ ಒಳಗೆ ಹೋಗಿಬಿಟ್ಟಳು. ಆದರೆ ಶಿವಪ್ಪ ಆ ವೃದ್ಧನನ್ನು ಕರುಣೆಯಿಂದ ಒಳಗೆ ಕರೆದು ನೀರು ಮತ್ತು ಸ್ವಲ್ಪ ಅನ್ನ ಕೊಟ್ಟನು. ದೂರದಲ್ಲಿ ನಿಂತಿದ್ದ ಕಮಲ ಅದನ್ನು ನೋಡಿ ಕೋಪಗೊಂಡಳು. ದಿನಗಳು ಹೀಗೆಯೇ ಕಳೆಯುತ್ತಿದ್ದವು. ಮಧು ಪ್ರತಿದಿನ ಹೊಲದಲ್ಲಿ ತುಂಬ ದುಡಿದು ಸಂಜೆ ಮನೆಗೆ ದಣಿದು ಬರುತ್ತಿದ್ದನು. ಒಂದು ದಿನ ಅವನು ಕಮಲಾಳ ಬಳಿ ಮಜ್ಜಿಗೆ ಕೇಳಿದನು. ಆದರೆ ಕಮಲ ಪಾತ್ರೆಯನ್ನು ಮುಚ್ಚಿ ಇಲ್ಲ ಎಂದು ಹೇಳಿದಳು. ಇದನ್ನು ನೋಡಿ ಶಿವಪ್ಪ ಮತ್ತು ಗೌರಮ್ಮ ತುಂಬ ದುಃಖಪಟ್ಟರು. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬ ಬಂದಿತ್ತು. ಎಲ್ಲ ಮನೆಗಳ ಮುಂದೆ ಸುಂದರ ರಂಗೋಲಿ ಹಾಕಲಾಗಿತ್ತು. ಮಕ್ಕಳು ಸಂತೋಷದಿಂದ ಆಟವಾಡುತ್ತಿದ್ದರು. ಗೌರಮ್ಮ ಹಬ್ಬಕ್ಕಾಗಿ ಚಕ್ಕಲಿ ಮತ್ತು ಲಡ್ಡು ಮಾಡುತ್ತಿದ್ದಳು. ಆದರೆ ಕಮಲ ಆ ಸಿಹಿ ತಿಂಡಿಗಳನ್ನು ಚಿಕ್ಕ ಡಬ್ಬಿಯಲ್ಲಿ ಮುಚ್ಚಿ ಇಟ್ಟು ಯಾರಿಗೂ ಕೊಡಲಿಲ್ಲ. ಅದೇ ಸಮಯದಲ್ಲಿ ಒಂದು ಬಡ ಮಹಿಳೆ ತನ್ನ ಚಿಕ್ಕ ಮಗುವಿನೊಂದಿಗೆ ಮನೆಗೆ ಬಂದು ಅನ್ನ ಕೇಳಿದಳು. ಆ ಮಗು ತುಂಬ ಹಸಿವಿನಿಂದ ಅತ್ತಿತ್ತು. ಗೌರಮ್ಮ ಅದನ್ನು ನೋಡಿ ಕರುಣೆಯಿಂದ ನೋಡುತ್ತಿದ್ದಳು. ಆದರೆ ಕಮಲ ಮೌನವಾಗಿಯೇ ನಿಂತಿದ್ದಳು. ಅಷ್ಟರಲ್ಲಿ ಮಧು ಮುಂದೆ ಬಂದು ಆ ಬಡ ಮಹಿಳೆಗೆ ಅನ್ನ ಕೊಟ್ಟನು. ಆ ಮಹಿಳೆ ಮತ್ತು ಮಗು ತುಂಬ ಸಂತೋಷದಿಂದ ಆಶೀರ್ವಾದ ಮಾಡಿ ಹೋಗಿದ್ದರು. ಆ ರಾತ್ರಿ ಕಮಲ ಒಬ್ಬಳೇ ಕುಳಿತು ಯೋಚಿಸುತ್ತಿದ್ದಳು. ನಾನು ಯಾಕೆ ಇಷ್ಟು ಜಿಪಣವಾಗಿ ವರ್ತಿಸಿದೆ ಎಂದು ತನ್ನ ತಪ್ಪು ಅರಿತುಕೊಂಡಳು. ಮುಂದಿನ ದಿನ ಬೆಳಗ್ಗೆ ಕಮಲ ದೊಡ್ಡ ಪಾತ್ರೆಯಲ್ಲಿ ಅನ್ನ ಮಾಡಿ ನೆರೆಮನೆಯವರಿಗೆ ಮತ್ತು ಬಡವರಿಗೆ ಊಟ ಕೊಟ್ಟಳು. ಹಳ್ಳಿಯ ಜನರು ಅದನ್ನು ನೋಡಿ ಆಶ್ಚರ್ಯಪಟ್ಟರು. ಗೌರಮ್ಮ ಸಂತೋಷದಿಂದ ಕಮಲಳನ್ನು ಮೆಚ್ಚಿಕೊಂಡಳು. ಶಿವಪ್ಪ ಮತ್ತು ಮಧು ಕೂಡ ತುಂಬ ಸಂತೋಷಪಟ್ಟರು. ಆ ದಿನದಿಂದ ಕಮಲ ತನ್ನ ಹಳೆಯ ಜಿಪುಣ ಸ್ವಭಾವವನ್ನು ಬಿಟ್ಟು ದಯಾಳು ಮತ್ತು ಸಹಾಯ ಮಾಡುವ ವ್ಯಕ್ತಿಯಾಗಿ ಬದಲಾಗಿದಳು. ಕೆಲವು ದಿನಗಳ ನಂತರ ಹಳ್ಳಿಯ ಜನರು ಎಲ್ಲರೂ ಸೇರಿ ಹಬ್ಬ ಆಚರಿಸಿದರು. ಕಮಲ ಸಂತೋಷದಿಂದ ಎಲ್ಲರಿಗೂ ಊಟ ನೀಡುತ್ತಿದ್ದಳು. ಆ ದಿನ ಹಳ್ಳಿಯವರು ಎಲ್ಲರೂ ಒಂದೇ ಮಾತು ಹೇಳಿದರು: ಹಂಚಿದ ಸಂತೋಷವೇ ನಿಜವಾದ ಸಂತೋಷ. ಈ ಕಥೆಯ ನೀತಿ: ದಯ ಮತ್ತು ಹಂಚಿಕೆ ನಮ್ಮ ಜೀವನವನ್ನು ಸುಂದರವಾಗಿಸುತ್ತವೆ.